ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ ಜಾತಿ ಗಣತಿಯ ತಲೆನೋವು. ಸೋಮವಾರದಿಂದಲೇ ಶುರುವಾಗಲಿದೆ ಸಮೀಕ್ಷೆ. ದಿನಾಂಕದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಸೋಮವಾರ ಅಂದ್ರೆ ಸೆಪ್ಟೆಂಬರ್ 22ರಿಂದಲೇ ಶುರುವಾಗಲಿದೆ ಸಮೀಕ್ಷೆ. ದಿನಾಂಕದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಸಮೀಕ್ಷೆಗೆ ಪ್ರಬಲ ಸಮುದಾಯಗಳಿಂದ ವ್ಯಾಪಕವಾದಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ, ಉಪಜಾತಿ, ಧರ್ಮದ ವಿಚಾರದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಲಿಂಗಾಯತ ಸಮುದಾಯದಲ್ಲೇ ಈ ಗೊಂದಲ ಹೆಚ್ಚಾಗಿದೆ. ಒಕ್ಕಲಿಗ ಸೇರಿದಂತೆ ಹಲವು ಸಮುದಾಯಗಳಿಂದ ಹೈಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅಂದ್ರೆ ಸಮೀಕ್ಷೆಗೆ ತಡೆ ಕೊಡಬೇಕು ಅಂತ ಕೋರಿ ಸಲ್ಲಿಸಿರುವಂತಹ ಅರ್ಜಿಗಳು. ಜಾತಿ ಗಣತಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ಸರ್ಕಾರದ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಯಾವಾಗ ಈ ಜೇನುಗೂಡಿಗೆ ಕೈ ಹಾಕಿದ್ರೋ, ಜಾತಿ ಜನಗಣತಿ ಅನ್ನುವಂತಹ ಜೇನುಗೂಡಿಗೆ, ಪ್ರತಿ ಬಾರಿಯೂ ಕೂಡ ಈ ತರದ ಸನ್ನಿವೇಶಗಳನ್ನ ಸರ್ಕಾರ ಫೇಸ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಒಂದ್ ಕಡೆ ದೊಡ್ಡ ತಲೆನೋವು, ಮತ್ತೊಂದು ಕಡೆ ಈ ಎಲ್ಲಾ ಗೊಂದಲಗಳ ನಡುವೆನೆ ಸೋಮವಾರದಿಂದಲೇ ಸಮೀಕ್ಷೆಯನ್ನ ಶುರು ಮಾಡೋದಕ್ಕೆ ಅಧಿಕೃತವಾದಂತಹ ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ದಿನಾಂಕದಲ್ಲಿ ಬದಲಾವಣೆ ಮಾಡಬೇಕು, ಮುಂದೂಡಬೇಕು ಅಂತೇಳಿ ಕ್ಯಾಬಿನೆಟ್ ನಲ್ಲಿ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಕೂಡ ಅನೇಕ ಲೀಡರ್ಸ್ಗಳು ಸಿಎಂಗೆ ಸಲಹೆಯನ್ನ ಕೊಟ್ಟಿದ್ರು. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ಪೋನ್ ಮಾಡೋದಿಲ್ಲ. ಏನ್ ಮುಂಚೆ ಅನ್ಕೊಂಡಿದ್ರು ಅದೇ ಡೇಟ್ ನಲ್ಲೇನೆ ಸಮೀಕ್ಷೆ ಶುರು ಮಾಡಬೇಕು ಅಂತೇಳಿ ಈಗ ಸೋಮವಾರದಿಂದ ಸರ್ವೆಯನ್ನ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಆದರೆ ಯಾವುದೇ ರೀತಿಯಾದಂಥ ಎಡವಟ್ಟುಗಳಾಗಬಾರ್ದು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ಏನಿದೆ, ಆ ಅರ್ಜಿಯನ್ನ ಸಮೀಕ್ಷೆಗೆ ತಡೆ ಕೊಡಬೇಕು ಅಂತ ಕೋರಿ ಸಲ್ಲಿಸಿರುವಂತಹ ಅರ್ಜಿ. ಜಾತಿ ಗಣತಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ಈಗ ಸರ್ಕಾರದ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಾಗ್ಲಿ ಅಥವಾ ಮುಂದೂಡೋದಾಗ್ಲಿ ಈ ತರದ ಸನ್ನಿವೇಶ ಇಲ್ಲ. ಈಗೇನು ಮುಂಚೆ ಅಂದ್ಕೊಂಡಿದ್ರು ಅದೇ ಡೇಟ್ನಲ್ಲಿ ಸೆಪ್ಟೆಂಬರ್ 22 ಅಂದ್ರೆ ನಾಳೆ ಅಲ್ಲ, ನಾಳೆ ಸೋಮವಾರದಿಂದ ಈಗ ಸಮೀಕ್ಷೆ ಕಾರ್ಯ ಶುರುವಾಗುತ್ತೆ. ಆಮೇಲೆ ಹಿಂದೆ ಆಗಿರುವಂತಹ ತಪ್ಪುಗಳು ಆಗಬಾರದು ಅನ್ನುವಂಥದ್ದು, ಅದರ ಜೊತೆಗೆ ಈ ಎಲ್ಲ ಗೊಂದಲಗಳಿದೆಯಲ್ಲ, ಆ ಕಾಲಮ್ನಲ್ಲಿ ಕೊಟ್ಟಿರುವಂತಹ ಒಂದಷ್ಟು ವಿಚಾರಗಳು, ಅಲ್ಲಿ ಏನು ಎಡವಟ್ಟಾಗಿದೆ ಅದೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಂಡು ಸರ್ಕಾರ ಒಂದು ಕಡೆ ಈ ಒಂದು ಜಾತಿ ಜನಗಣತಿಯ ಟೆನ್ಷನ್ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಮೀಕ್ಷೆಯನ್ನ ಅದಕ್ಕೆ ತಡೆ ಕೊಡಬೇಕು ಅಂತೇಳಿ ಒಂದಷ್ಟು ಅರ್ಜಿಗಳನ್ನು ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ. ಇದೆಲ್ಲದರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಸೆಪ್ಟೆಂಬರ್ 22ರಿಂದಲೇ ಸರ್ವೆ ಶುರು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಅದರ ಜೊತೆಗೆ ಅಧಿಕೃತವಾದಂತಹ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದೆ.